ಇವತ್ತು ಏನೇ ಆಗಲಿ ಒಂದು ನಿಜ ನಡಿಲೇಬೇಕು. ಸೊ ಏನೇ ಆಗಲಿ ವಿರಾಟ್ ಕೊಹ್ಲಿ ಮೇಲೆ ಇವತ್ತು ದೈವ ಬರಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚ್ DC ಅಗೇನ್ಸ್ಟ್ RCB ಸೋತಾಗ ಯಾವ ತರ KL ರಾಹುಲ್ ಅವ್ರಿಗೆ ಒಂದು ದೈವ ಬಂದಿತ್ತೋ, ಯಾವ ತರ ಒಂದು ಕಾಂತಾರ ಸ್ಟೈಲ್ ಒಂದು ಆನ್ಸರ್ನ ಕೊಟ್ಟರು RCB ಸೋತಾಗ DC, ಇವತ್ತು KL ರಾಹುಲ್ ಅವ್ರಿಗೆ ಮತ್ತು DC ಅವ್ರಿಗೆ ಒಂದು ಉತ್ತರನ ಕೊಡೋಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಒಂದು ದೈವ ಆಹ್ವಾನ ಆಗಲೇಬೇಕು, ಅದು ಕೂಡ ಕಾಂತಾರ ಸ್ಟೈಲಲ್ಲಿ. ಹಲೋ ಗಾಯ್ಸ್, ಸೂಪರ್ ಸಂಡೇ. ಸೊ ಎಲ್ಲರೂ ಕೂಡ ಇವತ್ತು ಮ್ಯಾಚ್ಗೆ ವೇಟ್ ಮಾಡ್ತಾ ಇದ್ದೀರಾ, RCB ವರ್ಸಸ್ DC. ಸೊ ಸೂಪರ್ ಸಂಡೇ ಮ್ಯಾಚ್, ತುಂಬಾ ಸ್ಪೆಷಲ್ ಇರೋವಂಥ ಮ್ಯಾಚು. ಏನು ಸ್ಪೆಷಲ್ ಅಂತ ನಿಮಗೆಲ್ಲ ಗೊತ್ತು, ಏನು ಸ್ಪೆಷಲ್ ಗುರು ಅಂತ ಮ್ಯಾಚು ಜಸ್ಟ್ DC ಮೇಲೆ ಅಂತ ಹೇಳ್ಬೋದು. ನಿಮಗೆಲ್ಲ ನೆನಪಿರ್ಬೋದು, ಲಾಸ್ಟ್ RCB ಮೇಲೆ ಮ್ಯಾಚ್ ಆದಾಗ DC ಯಾವ ಥರ ಒಂದು KL ರಾಹುಲ್ ಅವರು ರೊಚ್ಗೆದ್ದಿ ಮ್ಯಾಚ್ನ ಗೆಲ್ಲಿಸಿ DC ಪರ ಯಾವ ಥರ ಒಂದು ಕಾಂತಾರ ಸ್ಟೈಲಲ್ಲಿ ಆನ್ಸರ್ ಕೊಟ್ಟರು, ಅದು ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ. ಸೊ ಅದೇ ಥರ ಈ ಸಾರಿ RCB DC ಹೋಗಿ ಅವ್ರ ಮನೆಗೆ ಅಂದರೆ ಡೆಲ್ಲಿಗೆ ಹೋಗಿ ಅವ್ರ ಮೇಲೆ ಒಂದು ಸವಾರಿ ಮಾಡಿ ಅದೇ ಥರ ಆನ್ಸರ್ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಅದಕ್ಕೆ ಕೂಡ ಇವತ್ತು ಒಂದು ಸೂಪರ್ ಮ್ಯಾಚ್ ಅಂತ ಹೇಳ್ಬೋದು ಇವತ್ತು. ಸೊ ಇವತ್ತು ಮ್ಯಾಚ್ ನಡೀತಾ ಇದೆ ಡೆಲ್ಲಿಲಿ. ಇದು ಒಂಥರ RCB ಮತ್ತು RCB ಫ್ಯಾನ್ಸ್ಗಳಿಗೆ ಏನೋ ಒಂಥರ ಖುಷಿ ತರೋ ವಿಚಾರ. ಸೊ ಏನಕ್ಕಪ್ಪ ಖುಷಿ ಅಂತ ಹೇಳಿದ್ರೆ, ಅವೇ ಫ್ರಮ್ ಹೋಮ್ RCB ಯಾವ ಟೀಮ್ಗಳನ್ನೂ ಕೂಡ ಬಿಡ್ತಾ ಇಲ್ಲ, ಅವ್ರದೇ ಗ್ರೌಂಡ್ಗಳಿಗೆ ಹೋಗಿ ಅವ್ರನ್ನೇ ಹೊಡೆದ್ಬಿಟ್ಟು ಬರ್ತಾ ಇದ್ದಾರೆ. ಬಟ್ ಹೋಮ್ ಅಂತ ಬಂದಾಗ RCB ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಸೋಲ್ತಾರೆ. ಹೌದು, ಲಾಸ್ಟ್ ಮ್ಯಾಚ್ RR ಮೇಲೆ ಗೆದ್ರು, ಅದೊಂಥರ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇಲ್ಲೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ಸೊ ಯಾವ ತರ ಒಂದು ವಿರಾಟ್ ಕೊಹ್ಲಿ ಆನ್ಸರ್ ಕೊಡ್ತಾರೆ DC ಯಾಕೆಂದ್ರೆ DC ಅಗೇನ್ಸ್ಟ್ ಲಾಸ್ಟ್ ಮ್ಯಾಚ್ RCB ಸೋತಿದ್ದಾರೆ, ಅದು ಹೋಮ್ ಗ್ರೌಂಡ್ ಅಲ್ಲೇ. ಸೊ ನೋಡೋಣ ಯಾವ ತರ ಒಂದು ಆನ್ಸರ್ ಕೊಡ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ KL ರಾಹುಲ್ ಅವರು ಲಾಸ್ಟ್ ಮ್ಯಾಚ್ ನ DC ಗೆದ್ದಿಸ್ಕೊಂಡಿದ್ದಾರೆ RCB ಅಗೇನ್ಸ್ಟ್. ಇದು ನನ್ನ ಗ್ರೌಂಡ್ ಗುರು ಅಂತ ಏನೋ ಒಂದು ಕಾಂತಾರ ಸ್ಟೈಲ್ ಲಾಸ್ಟ್ ಅಲ್ಲಿ ಒಂದು ಆನ್ಸರ್ ಕೊಟ್ಬಿಟ್ಟು ಹೋಗಿದ್ದಾರೆ RCBಗೆ. ಸೊ ಈ ಮ್ಯಾಚ್ ಯಾವ ತರ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿರಲೇಬೇಕು. ಅದು RCB ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಪರ್ಸನಲಿ ಡೆಲ್ಲಿ ಇದೊಂಥರ ಹೋಮ್ ಗ್ರೌಂಡ್. ಈ ಮ್ಯಾಚ್ ಅನ್ನ ಗೆದ್ರೆ ಅಕಸ್ಮಾತ್ ಪಕ್ಕಾ ಆನ್ಸರ್ ಇರುತ್ತೆ ಡೆಲ್ಲಿಗೆ, ಮತ್ತೆ ಪಕ್ಕಾ ಆನ್ಸರ್ ಇರುತ್ತೆ KL ರಾಹುಲ್ ಅವ್ರಿಗೆ. ಸೊ ಇವತ್ತು ಸೂಪರ್ ಸಂಡೇ ಆಗಿರೋದ್ರಿಂದ ಎಲ್ಲ ಫ್ಯಾನ್ಸ್ಗಳು ಕೂಡ, ಎಸ್ಪೆಷಲಿ RCB ಫ್ಯಾನ್ಸ್ಗಳು ಕೂಡ ಈ ಮ್ಯಾಚಸ್ಗೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಪ್ರಿಡಿಕ್ಷನ್ ಅಂತ ಬಂದಾಗ ಯಾರು ಗೆಲ್ತಾರೆ ಅಂತ ಹೇಳಿದ್ರೆ ಇವತ್ತು ಹೌದು ಸ್ಲೈಟ್ಲಿ ಅಡ್ವಾಂಟೇಜ್ RCB ಕಡೆನೇ ಇದೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಅವೇ ಫ್ರಮ್ ಹೋಮ್ ಅಲ್ಲಿ ಒಂದು ರೆಕಾರ್ಡ್ನ ಯಾವ ತರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಈ ಸೀಸನ್ ನಲ್ಲಿ RCB ನಿಮಗೆ ಗೊತ್ತು. ಸೊ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಈ ಮ್ಯಾಚ್ RCBಗೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಸೊ ಹೌದು, DCಗೆ ಇದೇನೋ ಒಂಥರ ನೆಗೆಟಿವ್ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಅದು ಈ ಮ್ಯಾಚ್ ನಡೀತಾ ಇರೋದು ಹೋಮ್ ಗ್ರೌಂಡ್ ಅಲ್ಲಿ, ಅಂದ್ರೆ ಡೆಲ್ಲಿ ಗ್ರೌಂಡ್ ಅಲ್ಲಿ. ಸೊ ಡೆಲ್ಲಿ ಗ್ರೌಂಡ್ ಅಲ್ಲಿ ಅವ್ರ ರೆಕಾರ್ಡ್ ಅಷ್ಟಕ್ಕೆ ಅಷ್ಟೇ, ಯಾವ ತರ RCBಗೆ ಹೋಮ್ ಗ್ರೌಂಡ್ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ರೆಕಾರ್ಡ್ ಲೆಸ್ ಇದೆಯೋ, ಸೊ ಅದೇ ತರ DC ಗ್ರೌಂಡ್ ಅಲ್ಲಿ ಏನೋ ಒಂದು ನೆಗೆಟಿವ್ ಲಕ್ ಅಂತ ಹೇಳ್ಬೋದು. ಸೊ ಆ ತರ ಇದೆ. ಸೊ ಪ್ರಿಡಿಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಅಡ್ವಾಂಟೇಜ್ ಸ್ಲೈಟ್ಲಿ RCB ಕಡೆ ಇದೆ. ಸೊ ಜಸ್ಟ್ ನೋಡೋಣ ಯಾವ ತರ ಒಂದು ಮ್ಯಾಚ್ ನಡೆಯುತ್ತೆ ಅಂತ. ಸೊ ಇದೇ ತರ ವಿಡಿಯೋಗಳು ಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.